ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಎಮ್ಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಎಮ್ಮಾಚಾರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಪ್ರತಿ ವರ್ಷನೂ ಮಾಡೋ ಥರ ಈ ಸರಿನೂ ನಮ್ಮ ಊರಲ್ಲಿ ಶ್ರೀ ಬನಶಂಕರಿ ಅಮ್ಮನ ಉತ್ಸವ ಇತ್ತು. ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಎರಡೂ ಉತ್ಸವ ಮಾಡ್ತಾರೆ. ಬುಧವಾರ ಮತ್ತು ಗುರುವಾರ 2 ದಿನ ಉತ್ಸವ ಇರುತ್ತೆ. ಬುಧವಾರ ಬಂದು ಚಿಕ್ಕಮ್ಮನ ಉತ್ಸವ, ಗುರುವಾರ ಬಂದು ದೊಡ್ಡಮ್ಮನ ಉತ್ಸವ ಇರುತ್ತೆ. ಇದು ಚಿಕ್ಕಮ್ಮನ ಉತ್ಸವ. ಈ ಚಿಕ್ಕಮ್ಮನ ಉತ್ಸವ ಎಲ್ಲ ಹೇಗಿತ್ತು ಮತ್ತು ಹೇಗಾಯಿತು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬುಧವಾರ ನೈಟ್ ಹಬ್ಬ ಇರೋದ್ರಿಂದ ನಾವು ಮಂಗಳವಾರ ನೈಟೇನೆ ದೇವ್ರ ಕಟ್ಟಕ್ಕೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಮಂಗಳವಾರ ನೈಟ್ 10 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ರಾತ್ರಿ ಎಲ್ಲ ದೇವ್ರ ಕಟ್ಟಾದ್ಮೇಲೆ ಬುಧವಾರ ನೈಟು ಉತ್ಸವ ಇರುತ್ತೆ. ಉತ್ಸವ ಜೋರಾಗಿರುತ್ತೆ. ಈ ಸರಿ ಸ್ವಲ್ಪ ಮಳೆ ಎಲ್ಲ ಬಂತು ನೋಡಿ. ಈ ಥರ ಎಲ್ಲಾನು ನೈಟೇ ಮಾಡ್ತೀವಿ ನಾವು. ನೈಟೇ ಎಲ್ಲ ಉತ್ಸವ ಎಲ್ಲ ರೆಡಿ ಮಾಡಿ ಬುಧವಾರ ನೈಟು ಪೂಜೆ ಎಲ್ಲ ಇರುತ್ತೆ, ಉತ್ಸವ ಎಲ್ಲ ಇರುತ್ತೆ ನೋಡಿ. ಇದು ಫುಲ್ಲು ರಾತ್ರಿ ಎಲ್ಲ ಮಾಡಿ ಆದಮೇಲೆ ಬೆಳಿಗ್ಗೆ ಅಷ್ಟರಲ್ಲಿ ಇಷ್ಟು ರೆಡಿಯಾಗಿತ್ತು. ಫುಲ್ ಎಲ್ಲ ರೆಡಿಯಾಗೈತೆ. ಇನ್ನೇನಿದ್ರು ನಾಳೆ ಸಂಜೆ ಹೂವು ಬಂದಮೇಲೆ ಎಲ್ಲ ಹಿಂದೆ ಎಲ್ಲ ದಬ್ಬೆ ಕಟ್ಕೊಂಡು ಹೂವು ಬಿಡೋದಷ್ಟೇ ನೋಡಿ. ಎಲ್ಲ ರೆಡಿಯಾಗೈತೆ ನೋಡಿ. ದೇವಸ್ಥಾನದಲ್ಲಿ ಮಾಡೋದು 3 ಗಂಟೆ 3:15 ಆಗಿತ್ತು. ಈ ಸರಿ ಬೇಗನೆ ಆಗಿತ್ತು, ಬೇಗನೆ ರೆಡಿ ಆಗಿತ್ತು. ಇದೇ ಸಪ್ತಮಾತೃಕೆ ಶ್ರೀ ಬನಶಂಕರಿ ಅಮ್ಮನವ್ರ ದೇವಸ್ಥಾನ. ಬುಧವಾರ ರಾತ್ರಿಗೆ ನೋಡಿ ಈ ಥರ ಎಲ್ಲ ಹೂವು ಎಲ್ಲ ಆಗಲೇ ಬಂದಿದೆ. ಇದೇ ದೇವಸ್ಥಾನದಲ್ಲೇ ನಾವು ಕಟ್ಟೋದು ನೋಡಿ. ಎಲ್ಲ ರೆಡಿ ಆಗಿದೆ. ಈಗ ದೇವ್ರನ್ನ ಈಚೆ ಇಟ್ಕೊಂಡು ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ. ಎಲ್ಲ ರೆಡಿಯಾಗಿದೆ. ಸ್ವಲ್ಪ ಮಳೆ ಬಂತು. ಮಳೆ ಬಂದಿದ್ರಿಂದನೇ ಲೇಟ್ ಆಯಿತು. ಹೂವು ಎಲ್ಲ ಬಿಡಬೇಕಾದ್ರೂ ಮಳೆ ಬಂತು. ಮತ್ತು ಬಿಟ್ಟಾದ್ಮೇಲೂ ಸ್ವಲ್ಪ ಹೊತ್ತು ಮಳೆ ಬಂತು. 10 ಗಂಟೆ ತನಕ ಮಳೆನೇ ಇತ್ತು. ಉತ್ಸವ ಈ ಸರಿ ಜಾಸ್ತಿ ಕ್ಲೀನಾಗಿ ಆಗಲಿಲ್ಲ. ಯಾಕೆ ಅಂತಂದರೆ ಮಳೆಯಿಂದನೇ ಒಂದು ಸ್ವಲ್ಪ ಲೇಟ್ ಆಗಿದ್ದು. ಆದರೆ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಾರಾಯಣಿ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಮ್ಮ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ನೋಡಿ. ಹಿಂದೆಲ್ಲ ದಬ್ಬೆಗೆ ಇಟ್ಕೊಂಡಿದ್ದೀವಿ. ಇದಕ್ಕೆಲ್ಲ ಹೂವು ಎಲ್ಲ ಸಂಜೆನೆ ತಂದಿರ್ತಾರೆ. ಸಂಜೆನೆ ಬಿಟ್ಟು ರೆಡಿ ಮಾಡೋದು ಆಗ್ಲೇ ನೋಡಿ. ಎಲ್ಲ ಫಿನಿಶ್ ಆದಮೇಲೆ ಈ ಥರ ಕಾಣ್ತಾ ಇತ್ತು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೂವು ಎಲ್ಲ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮಳೆ ಏನಾದರೂ ಇರಲಿಲ್ಲ ಅಂದಿದ್ರೆ ತುಂಬ ಚೆನ್ನಾಗಿ ಆಗ್ತಿತ್ತು ಉತ್ಸವ. ಆದರೆ ಮಳೆಯಿಂದನೇ ಸ್ವಲ್ಪ ಲೇಟ್ ಆಯಿತು. ಮತ್ತು ವೀರಗಾಸೆ ಕುಣಿತಕ್ಕೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಷ್ಟೇ. ಆಮೇಲೆ ಫುಲ್ ಎಲ್ಲ ಮಳೆ ನಿಲ್ತು. ಆದರೆ ಉತ್ಸವ ಹೊರಡೋ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಳೆ ಇತ್ತು. ಉತ್ಸವ ಹೊರಡಬೇಕಾದ್ರೂ ಮಳೆ ಇತ್ತು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪ್ರತಿ ವರ್ಷನೂ ಡಿಫ್ರೆಂಟಾಗಿ ಅಲಂಕಾರ ಮಾಡ್ತೀವಿ. ಹಿಂದಿನ ವಿಡಿಯೋಗಳಲ್ಲಿ, ಒಂದು ಹಳೆ ವಿಡಿಯೋಗಳಲ್ಲಿ ಹೋದ ವರ್ಷ ಮಾಡಿರೋದೆಲ್ಲ ಹಾಕಿದ್ದೀನಿ. ಅವಾಗೆಲ್ಲ ಡಿಫ್ರೆಂಟ್ ಅಲಂಕಾರ ಮಾಡಿದ್ವಿ. ಈ ಸರಿ ನಾರಾಯಣಿ ಅಲಂಕಾರ ಅಂತ ಅಂದ್ಬಿಟ್ಟು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವರ್ಷಕ್ಕೊಂದ್ಸರಿ ಈ ಥರ ಎಲ್ಲರೂ ಸೇರಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ. ನಮ್ಮ ಊರಲ್ಲಿ ಇದೇ ಗ್ರ್ಯಾಂಡಾಗಿ ಮಾಡುವಂಥ ಹಬ್ಬ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. 2 ದಿನನೂ ಗ್ರ್ಯಾಂಡಾಗಿ ಮಾಡ್ತಾರೆ. ಬುಧವಾರನೂ ಗ್ರ್ಯಾಂಡಾಗಿರುತ್ತೆ, ಗುರುವಾರನೂ ಗ್ರ್ಯಾಂಡಾಗಿರುತ್ತೆ, ನಾಳೆನೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಮಳೆ ಈಗ ನಿಲ್ತು. ಈಗ ಕಾಸಿಯವರೆಲ್ಲ ಈಚೆ ಕಡೆ ಬರ್ತಾ ಇದ್ರು. ಮಳೆ ಒಂದು ಸ್ವಲ್ಪ ನಿಲ್ತಿತ್ತು. ಆಮೇಲೆ ತಿರ್ಗಾ ಸ್ಟಾರ್ಟ್ ಆಯಿತು. ಉತ್ಸವ ಎತ್ತ ಟೈಮಲ್ಲಿ ತಿರ್ಗಾ ಸ್ಟಾರ್ಟ್ ಆಯಿತು ಅದು. ಪೂಜೆ ಎಲ್ಲ ಮಾಡಬೇಕಾದ್ರೆ ಮಳೆನೇ ಇರಲಿಲ್ಲ. ಪೂಜೆ ಎಲ್ಲ ಆರಾಮಾಗಿ ಆಯಿತು. ಪೂಜೆ ಎಲ್ಲ ಮಾಡಿ ದೇವ್ರನ್ನ ಎತ್ತಿದಾಗ ಮಳೆ ಸ್ಟಾರ್ಟ್ ಆಯಿತು. ದೇವಸ್ಥಾನಕ್ಕೆ ಹೋಗೋ ತನಕನೂ ಮಳೆ ಇತ್ತು. ಆಮೇಲೆ ನಿಂತಿದ್ದು. ಇಲ್ಲಿಂದ ಡೈರೆಕ್ಟ್ ದೇವಸ್ಥಾನದ ಹತ್ರ ಹೋಗಿ ಬನಶಂಕರಮ್ಮಗೆಲ್ಲ ಆರತಿ ಮಾಡಿ ಅಲ್ಲಿ ವೀರಗಾಸೆ ಅವರು ಸ್ವಲ್ಪ ಹೊತ್ತು ಕುಣಿತಾರೆ. ಅಲ್ಲೆಲ್ಲ ಕುಂದಾದ್ಮೇಲೆ ಇಲ್ಲಿ ರಂಗದ ಹತ್ರ ಬರೋದು ನೋಡಿ. ಇಲ್ಲಿಂದ ಡೈರೆಕ್ಟ್ ದೇವಸ್ಥಾನದ ಹತ್ರ ಹೋಗುತ್ತೆ. ಪೂಜೆ ಮಾಡೋ ಟೈಮಲ್ಲೆಲ್ಲ ಮಳೆನೇ ಇರಲಿಲ್ಲ. ದೇವ್ರ ಎತ್ತ ಟೈಮಲ್ಲಿ ಕರೆಕ್ಟಾಗಿ ಮಳೆ ಶುರು ಆಯಿತು. ದೇವಸ್ಥಾನಕ್ಕೆ ಹೋಗೋ ತನಕನೂ ಫುಲ್ ಮಳೆ.
ನೋಡಿ ಈಗ ದೇವಸ್ಥಾನದ ಹತ್ರ ಬಂತು. ಇಲ್ಲಿಂದ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕಾಶಿಕುಂಟ ಎಲ್ಲ ಮಾಡಿ ಆಮೇಲೆ ದೇವರು ಮಾರಿಗುಡಿ ಹತ್ರ ಹೋಗುತ್ತೆ. ಅಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಇರುತ್ತೆ ನೋಡಿ. ಫಸ್ಟ್ ಇಲ್ಲಿಗೆ ಬರೋದು ದೇವರು. ಇಲ್ಲಿ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಇದೇ ಶ್ರೀ ಸಪ್ತಮಾತ್ರಿಕೆ ಬನಶಂಕರಿ ಅಮ್ಮನವರ ದೇವಸ್ಥಾನ ಮುಡಿಯಂದೂರಲ್ಲಿ ಇರೋದು. ಇಲ್ಲಿ ಸಪ್ತಮಾತ್ರಿಕೆಯರು ಇದ್ದಾರೆ. ಫಸ್ಟ್ ಇಲ್ಲಿ ಪೂಜೆ ಆದಮೇಲೆ ಊರೊಳಗಡೆ ಎಲ್ಲ ಪೂಜೆ ಇರುತ್ತೆ. ಮತ್ತು ನೈಟೆಲ್ಲ ಇಲ್ಲಿ ಕುಂಟ ಎಲ್ಲ ಆದಮೇಲೆ ಊರಲ್ಲೆಲ್ಲ ಮೆರವಣಿಗೆ ಎಲ್ಲ ಇರುತ್ತೆ. ಇಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಆಡಿ ರೋಮನ್ ಕುಂಟ ಎಲ್ಲ ಇರುತ್ತೆ, ಗೊಂಬೆ ಕುಂಟ ಎಲ್ಲ ಇರುತ್ತೆ. ಇಲ್ಲೆಲ್ಲ ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡಿ ತಿರ್ಗಾ ಅಲ್ಲಿ ಇನ್ನೊಂದು ದೇವಸ್ಥಾನದ ಹತ್ರ ಹೋಗಿ ಡ್ಯಾನ್ಸ್ ಆಡಿ ಆಮೇಲೆ ಊರೊಳಗಡೆ ಉತ್ಸವ ಎಲ್ಲ ಇರುತ್ತೆ. ಈ ಸರಿ ಮಳೆ ಬಂದಿರೋದ್ರಿಂದ ತುಂಬ ಲೇಟ್ ಆಗಿತ್ತು. ಜನ ಯಾರು ಸ್ವಲ್ಪ ಜನ ಇದ್ರಷ್ಟೇ, ಇಲ್ಲಾಂದಿದ್ರೆ ಸುಮಾರು ಜನ ಸೇರ್ತಿದ್ರು. ನೋಡಿ ಮಳೆ ಬಂದು ಈಗ ನಿಂತಿದೆ, ನೀರೆಲ್ಲ ಹಂಗೆ ಇತ್ತು.
ಇಲ್ಲೆಲ್ಲ ಮುಗಿದ್ಮೇಲೆ ಡೈರೆಕ್ಟ್ ಇನ್ಮೇಲೆ ಪೂಜೆ ಮಾಡಿಸ್ಕೊಂಡು ಊರಲ್ಲಿ ಫುಲ್ಲು ಎಲ್ಲ ಬೀದಿಲು ಮೆರವಣಿಗೆ ಇರುತ್ತೆ ನೋಡಿ. ಇದು ನಮ್ಮ ಬೀದಿಗೆ ಬಂದಿದ್ದು. ಫಸ್ಟ್ ಆ ಬೀದಿಲಿ ಬಂದು ಮತ್ತೆ ಪಕ್ಕದ ಬೀದಿಗೆ ಹೋಗಿ ಲಾಸ್ಟಲ್ಲಿ ನಮ್ಮ ಬೀದಿಗೆ ಬರುತ್ತೆ ನೋಡಿ. ಈಗ ಬರ್ತಾ ಇದೆ ದೇವರು. ಎಲ್ಲ ಬೀದಿಲು ಎಲ್ಲ ಮನೆಯಲ್ಲೂ ಪೂಜೆ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಸರಿ ಹಬ್ಬ ಮುಗೀತು. ಇನ್ನು ಮುಂದಿನ ವರ್ಷಕ್ಕೆ ಅಮ್ಮನ ಭೇಟಿ ಆಗೋದು. ಅಲಂಕಾರ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿದೆ ಉತ್ಸವ. ತುಂಬ ಚೆನ್ನಾಗಿ ಬಂದಿತ್ತು ಈ ಸರಿ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಾಯಿತು. ಉತ್ಸವನೂ ತುಂಬ ಚೆನ್ನಾಗಾಯಿತು. ಮಳೆ ಒಂದಿರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಾಗ್ತಿತ್ತು. ಮಳೆಯಿಂದ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಉತ್ಸವ ಎಲ್ಲ ಸ್ಟಾರ್ಟ್ ಆದಮೇಲೆ ಮಳೆ ಏನಿರಲಿಲ್ಲ. ಫುಲ್ಲು ರಾತ್ರಿ ನೈಟೆಲ್ಲ ಮಳೆ ಇರಲಿಲ್ಲ. ಮತ್ತು ನಾಳೆ ಉತ್ಸವಕ್ಕೂ ಮಳೆ ಇರಲಿಲ್ಲ. ಉತ್ಸವ ಅಮ್ಮನ ಮುಂದಿನ ವರ್ಷ ಭೇಟಿಯಾಗುವ. ಥ್ಯಾಂಕ್ ಯು.